ಲಿಂಗ ಮುಖ್ಯವಲ್ಲ ಅಂತ ಹೇಳಿದ ಜೋಡಿಯನ್ನ ನೋಡಿದ್ರಿ. ಈಗ ಪ್ರೀತಿಗೆ ಜಾತಿ ಮುಖ್ಯವಲ್ಲ ಅಂತಿದ್ದಾರೆ ನಮ್ಮೊಂದಿಗಿರುವ ಜೋಡಿ. ಅವರೇ ಬೆಂಗಳೂರಿನ ಉತ್ತರಹಳ್ಳಿ ನಿವಾಸಿಗಳಾದ ನಂದಾ ಮತ್ತೆ ದೀಪು ಅವರು. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಮಗೆ ಹೇಳಿ. ಡಿಗ್ರಿಗೆ ಕಾಲೇಜ್ ಜಾಯ್ನ್ ಆದಾಗ ಆ್ಯಕ್ಚುಲಿ ಅವಾಗ ಎಲ್ಲರಿಗೂ ಇರೋ ಥರ ನನಗೂ ಇತ್ತು. ನಾನು ಒಂದು ಒಳ್ಳೆ ಹುಡುಗಿ ನೋಡಬೇಕು, ಒಳ್ಳೆ ಹುಡುಗಿ ನನಗೆ ಹೇಗೆ ಅಂದರೆ ನಮ್ಮ ತಾಯಿ ನೋಡ್ಕೊಬೇಕು, ಎಲ್ಲರೂ ಇದು ಮಾಡಬೇಕು, ಒಂದು ಮನಸ್ಸಲ್ಲಿ ಇರುತ್ತಲ್ಲ ಹುಡುಗರಿಗೆ, ಎಲ್ಲ ಥರ ನನಗೂ ಅದೇ ಥರ ಒಂದು ಆಸೆ ಇತ್ತು. ಜಸ್ಟ್ ಅವಾಗ ಫಸ್ಟ್ ಸೈಟ್ ಒಂದು ಥರ ನನಗೂ ಇವ್ರನ್ನ ಒಂದು ದಿವಸ ನೋಡಿದೆ. ಇನ್ನು ಕಾಲೇಜಲ್ಲಿ ಇನ್ನೂ ಅಡ್ಮಿಷನ್ ಅವಾಗಲೇ ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. ಸೈಲೆನ್ಸು ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು. ಆವಾಗ ನಾನು ನೆಕ್ಸ್ಟ್ ಬಂದುಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ನನ್ನ ಎ ಸೆಕ್ಷನ್ ಅವರಾದರೂ ನಾನು ಬಿ ಸೆಕ್ಷನ್ ಆದೆ. ಎ ಸೆಕ್ಷನ್ ಬಿ ಸೆಕ್ಷನಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಅವ್ರ ಕ್ಲಾಸಲ್ಲಿದ್ದರು, ನಾನು ಬಿ ಸೆಕ್ಷನಲ್ಲಿದ್ದೆ. ಅವಾಗ ಹೋಗ್ತಾ ಇರೋದು ಮತ್ತು ಇನ್ನೂ ಜಾಸ್ತಿ ಅದು ಡಿಗ್ರಿ ಫಸ್ಟ್ ಇಯರ್ ಅಲ್ಲೇ ಲವ್ ಸ್ಟಾರ್ಟ್ ಆಗ್ಬಿಡ್ತು. ನೀವು ಮೇಡಮ್ ಫಸ್ಟ್ ಟೈಮ್ ಅವರಿಗೆ ನೋಡಿದ್ದೆಲ್ಲಿ ನೀವು? ಅವರು ಬಂದು ಪಾರ್ಕಲ್ಲಿ ಬಂದ್ಬಿಟ್ಟು ನನಗೆ ಕೇಳಿದ್ರು ಲವ್ ಮಾಡ್ತೀಯಾ ಅಂತ. ಫಸ್ಟ್ ಟೈಮು ಅಲ್ಲಿ ನೋಡಿರಲಿಲ್ಲ ನಾನು. ಆಮೇಲೆ ಬಂದ ತಕ್ಷಣ ಸಡನ್ನಾಗಿ ಕೇಳೋದು, ನಾನು ಏನು ಹೇಳೋದು, ಯಾರು ಏನು ಅಂತ ಗೊತ್ತಿಲ್ಲ. ನಾನು ಹೇಗೆ ಲವ್ ಮಾಡೋಕ್ಕೆ ಶುರು ಮಾಡೋದು. ಅದಕ್ಕೆ ಇಲ್ಲ ಆಗಲ್ಲ ಅಂತ ಹೇಳಿದೆ. ಅವ್ರು ಮತ್ತೆ ಸ್ಟ್ಯಾಂಡ್ ತನಕ ಹಿಂದೆನೇ ಬಂದರು. ಅದನ್ನು ನಾನು ಬರ್ತಾ ಇದ್ರಲ್ಲ, ಅದನ್ನು ಹೋಗು ಅಂತ ಹೇಳೋಕ್ಕಾಗಲ್ಲ ಅಂತ ಸರಿ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದೆ. ಆಮೇಲೆ 3 ದಿವಸ ಆದಮೇಲೆ ಮತ್ತೆ ಬಂದು ಕೇಳಿದರು. ನಾನು ಆಗಲ್ಲ ಅಂತ ಹೇಳಿಬಿಟ್ಟೆ. ಆಮೇಲೆ ರಜಾ ಬಂತು. ಮತ್ತು ಒಂದು ಫಸ್ಟ್ ಡಿಗ್ರಿಲಿ ರಜೆ ಬಂದಾಗ ಮತ್ತೆ ಇವರು ಆಟೋಗ್ರಾಫ್ ಕೇಳಿದರು. ಆಟೋಗ್ರಾಫ್ ಬರ್ಕೊಟ್ಟೆ ಮತ್ತು ಫೋನ್ ನಂಬರು ಹಾಕ್ಕೊಟ್ಟಿದ್ದೆ. ಆದಮೇಲೆ ಒಂದು 15 ಡೇಸ್ ಬಿಟ್ಟು ಫೋನ್ ಮಾಡಿದರು, ಮನೆಗೆ ಮಾಡಿದರು, ಮತ್ತೆ ಮಾತಾಡಿದ್ವಿ. ಆವಾಗ ಸ್ಟಾರ್ಟ್ ಆಯಿತು. ಸೊ ಫ್ರೆಂಡ್ಸಿಗೆ ಮಾತ್ರ ಈ ವಿಷಯ ಗೊತ್ತಿತ್ತು? ಕದ್ದು ಮುಚ್ಚಿ ಫಿಲ್ಮಿಗೆ ಹೋಗೋದು, ಎಲ್ಲಿಗಾದ್ರೂ ಹೋಗೋದು ಅದೆಲ್ಲ ಮಾಡಿದ್ರಾ? ಅದೇನಿಲ್ಲ, ಆ ಥರ ಏನಿಲ್ಲ. ಸೊ ನಿಮ್ಮಿಬ್ಬರ ಪ್ರೇಮ್ ಕಹಾನಿ ಬಗ್ಗೆ ಮನೆಯವರಿಗೆ ಯಾವಾಗ ಗೊತ್ತಾಗಿತ್ತು? ಮನೆಗೆ ಆಗ ಸ್ವಲ್ಪ ನಮ್ಮಪ್ಪ ನಮ್ಮಮ್ಮಗೆ ಗೊತ್ತಿತ್ತು, ನಮ್ಮ ಅಕ್ಕ ಎಲ್ಲರಿಗೂ ಗೊತ್ತಿತ್ತು. ಹೇಳಿದೆ. ಆದರೂ ನಮ್ಮಪ್ಪ ಅಂದರೆ ನಂಗೆ ಸ್ವಲ್ಪ ಲವ್ ಜಾಸ್ತಿ ನನ್ನ ಮೇಲೆ. ಆ ಥರ ಏನು ತಪ್ಪು ಮಾಡಲ್ಲ, ಗೊತ್ತು ನನ್ನ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಏನು ಆ ಥರ ಸುಮ್ಮನೆ ಏನೋ ಜಸ್ಟ್ ಹೇಳ್ತಾಯಿದ್ರು ಅಷ್ಟೇ. ಕಂಡೀಷನಾಗಿ ಏನು ಹೇಳ್ತಿರ್ಲಿಲ್ಲ. ಆಮೇಲೆ ಇವ್ರನ್ನೆಲ್ಲ ಒಂದು ಸಲ ನೋಡಿದರು, ಎಲ್ಲ ಹೇಳಿದ್ದೆ. ಆದರೂ ಕಂಡೀಷನ್ ಅಂದರೆ ಬೇಡ, ಇದೆಲ್ಲ ಚೆನ್ನಾಗಿರಲ್ಲ ಅಂತ ಒಂದು ಮಾತು ಹೇಳ್ತಾಯಿದ್ರು. ನಿಮ್ಮ ಮನೆಗೆ ಯಾವಾಗ ಗೊತ್ತಾಯ್ತು? ನಮ್ಮ ಮನೇಲಿ ನಮ್ಮ ಬ್ರದರ್ಗೆ ಹೇಳಿದ್ದೆ, ನಮ್ಮ ಎರಡನೇ ಅಣ್ಣ. ನಾವು ಆ್ಯಕ್ಚುಲಿ 3 ಜನ ಇರೋದು. ನಮ್ಮ ಎರಡನೇ ಅಣ್ಣಗೆ ಹೇಳಿದ್ದೆ ನಾನು. ಅವನು ಫಸ್ಟೆಲ್ಲ ಸಪೋರ್ಟ್ ಮಾಡ್ತಾಯಿದ್ದ ನನಗೆ. ನಮ್ಮ ತಾಯಿಗೂ ಒಂದ್ಸಲ ಹೇಳಿದ್ದೆ, ಈ ಥರ ಅಂತ ಹೇಳಿದ್ದೆ ನಾನು. ಒಂದ್ಸಲ ಜನರಲ್ಲಾಗಿ ಹೇಳಿದ್ದೆ. ನಮ್ಮ ದೊಡ್ಡಣ್ಣೆ ಹತ್ರ ನಾನು ಅಷ್ಟೊಂದು ಮಾತಾಡ್ತಿರ್ಲಿಲ್ಲ, ಅವ್ನಿಗೇನು ಹೇಳಿರಲಿಲ್ಲ. ಬಟ್ ಮನೇಲಿ ಗೊತ್ತಿತ್ತು ಎಲ್ಲರಿಗೂ. ಆಮೇಲೆ ಮದುವೆ ಯಾವಾಗ ಆಗಿದ್ದು ಸರ್? ಮದುವೆ ಅದಾದ ನಂತರ ಒಂದು 6 ಇಯರ್ಸ್ ಇರೋ ಥರ ನಡೀತು. ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದೆ ನಾನು. ಕದ್ದು ಮುಚ್ಚಿ ಮಾಡಿದ್ದು ಇನ್ನು ಯೂಶಲಿ ಮಾಡ್ಕೊಂಡು ಮದುವೆ? ಕದ್ದು ಮುಚ್ಚಿ ಅಂದರೆ ಒಂದು 6 ಇಯರ್ಸ್ ನಾನು ಬ್ಯಾಂಗ್ಳೂರ್ ಬಂದು ಸ್ಟ್ರಗಲ್ ಆಯಿತು. ನನಗೂ ಸ್ಟ್ರಗಲ್ ಇತ್ತು ತುಂಬ. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬಂದು ನಾನು ಹೊಸಬ, ಇಲ್ಲಿ ಬಂದು ನನಗೂ ಮನೇಲಿದ್ದೆ. ನಾನು ಒಂದು ಚಿಕ್ಕ ಕೆಲಸ ನೋಡಿಕೊಂಡೆ, ಎಲ್ಲ ಆಯಿತು. ಏನು ಬರ್ತೀವಿ ಸ್ಯಾಲ್ರಿ ಎಲ್ಲ ಮನೆಗೆ ಇದು ಮಾಡ್ತಿದ್ದೆ. ಅವಾಗಲೂ ನನಗೆ ಅಂಥ ಮೈಂಡ್ಸೆಟ್ ಇರಲಿಲ್ಲ ನನಗೆ. ಯಾಕಂದರೆ ಉಳಿಸ್ಕೊಬೇಕು, ನಾನು ಮದುವೆ ಮಾಡ್ಕೊತೀನಿ ಅಂತ ಅದು ಇರಲಿಲ್ಲ. ನಾನು ಬಂದಿದ್ದೆ ಆ್ಯಕ್ಚುಲಿ ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೆ ಹುಡುಗಿಗೋಸ್ಕರ. ಏನಂದರೆ ದುಡಿದ್ಬಿಟ್ಟು ನಾನು ಇದಾಗಬೇಕು, ಅವ್ರ ಮನೆಗೆ ತೋರಿಸ್ಬೇಕು, ನಾನು ಮದುವೆ ಆಗಬೇಕು, ಕೇಳ್ಬಿಟ್ಟು ಮದುವೆ ಆಗಬೇಕು ಅಂತ ಬಂದೆ. ಬಟ್ ಆ ಥರ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಆಗ್ತಾಯಿತ್ತು, ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್. ಆಮೇಲೆ ನಿಮ್ಮ ಇಬ್ಬರ ಪ್ರೀತಿಯ ಮಧ್ಯೆ ಜಾತಿ ವಿಷಯ ಯಾವಾಗಾದ್ರು ಬಂದಿದ್ದಿದೆಯಾ? ಜಾತಿ ವಿಷಯ ಅಂದರೆ ನಮ್ಮನೇಲಿ ಬಂತು. ನಮ್ಮನೇಲಿ ಅಂದರೆ ನಾವು ಜೆಟ್ಟೀಸ್ ಅಂತ ಹೇಳಿ, ಆ್ಯಕ್ಚುಲಿ ಒಂಥರ ಬ್ರಾಹ್ಮಿಣ್ಸ್ ಥರ ಬರುತ್ತೆ. ಸೊ ನಿಮ್ಮ ಮದುವೆಗೆ ನಿಮ್ಮ ಪೇರೆಂಟ್ಸ್ ಯಾರೂ ಬರಲಿಲ್ಲ ಸರ್? ನಮ್ಮ ಪೇರೆಂಟ್ಸ್ ಯಾರೂ ಬರಲಿಲ್ಲ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಏನಿದ್ರು, ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಓಕೆ ಸರ್, ನಿಮ್ಮಿಬ್ಬರ ಪ್ರಕಾರ ಪ್ರೀತಿ ಅಂದ್ರೇನು? ಪ್ರೀತಿ ಅಂದರೆ ಸುಮ್ಮನೆ ಕೂತ್ಕೊಂಡು ಹೊರಟೆ ಹುಡ್ಕೊಂಡು ಇವಾಗ ನಡೀತಾರೋ ಲಿವಿಂಗ್ ಟುಗೆದರ್ ಆಗಲಿ, ಅಥವಾ ಸುಮ್ಮನೆ ಬಂದೆ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು, ಎಷ್ಟು ಸಿಗುತ್ತೆ ಅವ್ರ ಹತ್ರ ಕಿತ್ಕೊಂಡು, ಇವ್ರ ಹತ್ರ ಎಷ್ಟಾಗುತ್ತೆ ಇಷ್ಟು ಕಿತ್ಕೊಂಡು ನಿಜವಾಗ್ಲೂ ಲವ್ ಅಲ್ಲ ನನ್ನ ಪ್ರಕಾರ. ಕಾಯಬೇಕು, ಕಾಯ್ದುಬಿಟ್ಟು ನಾವು ಏನು ಒಬ್ರು ನೋಡಿದ್ದೀವಿ ಆರ್ಟಿಂದ ಲವ್ ಮಾಡಬೇಕು. ತಾಳ್ಮೆ ಅಂತ ಹೇಳಿ 100% ತಾಳ್ಮೆ. ಅದೇ ಅವ್ರು ಹೇಳಿದಾಗೇ ಪಾರ್ಕ್ ಸುತ್ತೋದಾಗಲಿ, ಫಿಲಮ್ ಹೋಗೋದಾಗಲಿ, ಅಥವಾ ಅದು ಅಲ್ಲಿ ಇಲ್ಲಿ ಹೋಗಿ ಎಂಜಾಯ್ ಮಾಡೋದ ಪ್ರೀತಿ ಅನಿಸಲ್ಲ. ಕಾಮನ್ನಾಗಿ ಅದನ್ನು ಮಾಡ್ತಿರೋರ್ಗೂ ಅಷ್ಟೇ, ಅದನ್ನು ಮಿಸ್ ಆಗಿ ನೋಡ್ಕೊಳ್ದೇ ನೀಟಾಗಿ, ಅಂದರೆ ಬೇರೆ ರೀತಿ ಕೆಟ್ಟ ಭಾವನೆ ಬೇರೆಯವ್ರಿಗೆ ಇರುತ್ತೆ. ಲವ್ ಅಂದರೆ ತುಂಬ ಇದು ಅನ್ನೋ ಥರ ಮನಸ್ಸಿಗೆ ಬಂದುಬಿಡುತ್ತೆ. ಲವ್ ಮಾಡಿ ಮದುವೆ ಆಗಿಬಿಟ್ರು ಹಾಗೆ ಹೇಗೆ ಅಂತ ಆ ಥರ ಭಾವನೆ ಬರ್ದಂಗೆ ನೋಡ್ಕೊಬೇಕು ಅವ್ರಿಗೆ, ಬೇರೆಯವ್ರಿಗೆಲ್ಲ. ಇಲ್ಲಿ ಕೆಲವರು ಹೇಳ್ತಾರೆ ಪ್ರೀತಿ ಆಗಲಿ ಮದುವೆ ಆಗಲಿ ಅದರಲ್ಲಿ ಜಾತಿ ಮುಖ್ಯ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಜಾತಿ ಮುಖ್ಯ ಅಂತ ಹೇಳೋದಕ್ಕಿಂತ ಜಾತಿ ಮುಖ್ಯ ಅಂದ್ಕೊಂಡು ಇವಾಗ ಭಾಳದು ತುಂಬ ಮೂಢನಂಬಿಕೆ ಅನ್ಕೋತೀನಿ ನಾನು.
ಜಾತಿ ನಂಬ್ಕೊಂಡು ಇವಾಗ ಏನು ನಡೆಯಲ್ಲ. ನಾವು ಚೆನ್ನಾಗಿದ್ದೀವಿ ಇವಾಗ ಎಲ್ಲರೂ ಬಂದು ಮಾತಾಡ್ತಾರೆ ಅಷ್ಟೇ. ಜಾತಿ ಆಗಲಿ ಅದೇ ಆಗಲಿ ಏನೂ ಇರಲ್ಲ. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಏನೇ ಯಾವುದೇ ಇರಲಿ, ಜಾತಿನೇ ಇರಲಿ ಅಥವಾ ಬೇರೆ ಇರಲಿ. ಆಮೇಲೆ ಇಬ್ಬರ ಮಧ್ಯೆ ಚಿಕ್ಕ ಪುಟ್ಟ ಫೈಟ್ ನಡೆಯೋದು, ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಆಗಿದೆ. ಅದು 100% ಇದ್ದೇ ಇರುತ್ತೆ. ನಿಮ್ಗೆ ಯಾರು ಹೇಳಿರೋ ಸುಳ್ಳು, ಹಾಗೇ ಇಲ್ಲ ನಾವು 10 ವರ್ಷದಿಂದ 100 ವರ್ಷದಿಂದ ಚೆನ್ನಾಗಿದ್ದೀವಿ ಅಂದ್ರೆ ಅದೆಲ್ಲ ಸುಳ್ಳು. 100% ಇದ್ದೇ ಇರುತ್ತೆ. ಆಗಿದೆ, ಜಗಳಗಳು ನಡೀತಾನೆ ಇರುತ್ತೆ, ಮುನ್ಸ್ಕೊಂಡೇ ಇರ್ತೇವೆ. ತುಂಬ ಜಗಳ ಅಲ್ಲ, ಸಿಂಪಲ್ ಮನೆಯಲ್ಲಿ ಆಗಿದೆ. ಆದ್ರೂ ಅವ್ರಾಗೆ ಮಾತಾಡ್ಸಲ್ಲ, ನಾನೇ ಹಾಗೆ ಮಾತಾಡಿಸ್ಬೇಕು. ಅದೇನೇ ಅವ್ರ ತಪ್ಪಾಗಿದ್ರು ಅಷ್ಟೇ. ಓಕೆ, ನಿಮ್ಮಿಬ್ಬರ ಲೈಫಲ್ಲಿ ಮರೆಯಲಾಗದ ಮೂಮೆಂಟ್ ಅಂದರೆ ಶೇರ್ ಮಾಡ್ಕೊಳ್ಳಿ. ಮರೆಯಲಾಗದ ಮೂಮೆಂಟ್ಸ್ ಅಂದರೆ ತುಂಬ ಇದೆ, ಹೇಳ್ಕೊಳಕಲ್ಲ. ಎಲ್ಲ ಲವ್ ಮಾಡ್ಬೇಕಾದ್ರೆ ಡೈಲಿ ಹೋಗಿ ಕುತ್ಕೋತಾ ಇದ್ದಿದ್ದು ಆ ಪಾರ್ಕಲ್ಲಿ. ಅದರಲ್ಲಿ ಜೊತೆಗೆ ನಾವು ಕುತ್ಕೊಂಡಿದ್ದು ಒಂದು ಮಹಾರಾಜ ಪಾರ್ಕ್ ಅಂತ ಇದೆ ಹಾಸನಲ್ಲಿ, ಈಗಲೂ ಇದೆ. ಈ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನೀವು ಬೇಜಾರು ಮಾಡ್ಕೊಬೋದು. ನಾವು ವ್ಯಾಲೆಂಟೈನ್ ಡೇಸ್ ಅಂತ ಆಗಲಿ, ಮಕ್ಕಳ ದಿನಾಚರಣೆ ಅದು ಇದು ಅಂತ ನಾವೇನೂ ಮಾಡೋದಿಲ್ಲ. ಯಾಕಂದರೆ ಪ್ರೀತಿ ನಮ್ಮ ಹತ್ರ ಡೈಲಿ ಇದ್ದರೆ ನಾವು ಅದಕ್ಕೆ ಅಂತ ಒಂದು ದಿವಸ ಇಟ್ಕೊಳೋದು ಚೆನ್ನಾಗಿರಲ್ಲ. ನಮ್ಮ 365 ದಿವಸನೂ ವ್ಯಾಲೆಂಟೈನ್ ಡೇ. ಕರೆಕ್ಟ್, ಅದು ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ. ಒಂದು ದಿವಸಕ್ಕೆ ಅಂತ ಮಾಡೋದು ಅದೆಲ್ಲ ಸುಳ್ಳು. ಸುಮ್ಮನೆ ಒಂದು ದಿವಸ ಮಾಡೋದು, ಹೆಂಗೋ ಒಂದು ದಿವಸ ಖರ್ಚು ಮಾಡೋದು, ಒಂದು ದಿವಸ ಹೋಗೋದು, ಅಷ್ಟು ನನಗೇನು ಇಷ್ಟ ಆಗಲ್ಲ. ಸೊ ಪ್ರೇಮಿಗಳಿಗೆ ನಿಮ್ಮಿಬ್ಬರ ಸಂದೇಶ ಏನು? ನನ್ನ ಕಡೆಯಿಂದ ಪ್ರೇಮಿಗಳಿಗೆ ಸಂದೇಶ ಇಷ್ಟೇ ಹೇಳೋದು, ಪ್ರೀತಿ ಬೇಡ ಅಂತಾರೆ ದೊಡ್ಡವರು. ಏನಕ್ಕೆ ಅಂದರೆ ಪ್ರೀತಿಯಿಂದ ಹಾಳಾಗ್ತಾರೆ ಅಂತ. ಅದು ಜನ ಮಾಡ್ತಾ ಇದ್ದಾರೆ. ಅದನ್ನ ದಯವಿಟ್ಟು ಹೇಳೋದು, ಪ್ರೀತಿನ ಕರೆಕ್ಟಾಗಿ ಮಾಡಿ, ನೀಟಾಗಿ ಮಾಡಿ. ಮನೆಯವ್ರ ಹತ್ರ ಹೋಗಿ ನೀವು ಫೈಟ್ ಮಾಡಿ ಕೇಳ್ಬೋದು, ಇಲ್ಲ ನಾವು ಈ ಥರ ಇದ್ದೀವಿ ಈ ಥರ ಇದೆ ಅಂತ. ಅದು ಬಿಟ್ಟು ನೀವು ತಪ್ಪು ಮಾಡ್ಕೊಂಡ್ಬಿಟ್ಟು ನೀವೇನೋ ಮಾಡೋಕ್ಕೆ ಕೇಳೋಕೆ ಹೋದ್ರೆ ಅಲ್ಲೇನೂ ಮಾಡೋಕ್ಕಾಗಲ್ಲ. ನೀವು ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಪ್ರೀತಿ ಮಾಡಬೇಕು ಅನಿಸುತ್ತೆ, ಅದು ಪ್ರೀತಿ ಆಗಲ್ಲ. ಒಂದ್ಸಲ ಬಂದರೆ ಅದನ್ನು ಲಾಸ್ಟ್ ತನಕ ಉಳಿಸ್ಕೊಬೇಕು, ಅದನ್ನೇ ಪ್ರೀತಿ ಅಂತಾರೆ. ಅದು ಬಿಟ್ಬಿಟ್ಟು ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋದಾಗಲಿ ಅಥವಾ ಅವರಿಂದ ಏನಾದರೂ ಸಿಗುತ್ತೆ ಅನ್ನೋದಾಗಲಿ ಆ ಥರ ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತೂ ಲವ್ ಮಾಡಬಾರ್ದು, ಯಾವಾಗಲೂ ಸಕ್ಸಸ್ ಆಗಲ್ಲ. ಸರ್, ಮೇಡಮ್ಗೋಸ್ಕರ ಒಂದು ಹಾಡು ಹಾಡ್ತೀರಾ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಒಳೆಂದು. ಸಾಕು, ಜಾಸ್ತಿ ಹೇಳೋ ಜನ ನೋಡಲ್ಲ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಪ್ರೇಮ್ ಕಹಾನಿ ಬಗ್ಗೆ ಹೇಳಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಮ ಜೀವನ ಹೀಗೆ ಇರಲಿ ಅಂತ ನಾವು ಬಯಸ್ತೇವೆ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಪ್ರೀತಿಗೆ ಜಾತಿಯ ಅವಶ್ಯಕತೆ ಇಲ್ಲ, ಪ್ರೀತಿಗೆ ಲಿಂಗಭೇದವಿಲ್ಲ, ಪ್ರೀತಿಗೆ ವಯಸ್ಸಿನ ಮಿತಿ ಇಲ್ಲ. ಪ್ರೀತಿಗೆ ಬೇಕಾಗಿರೋದು ಕೇವಲ ಒಂದೇ, ಅದು ನಂಬಿಕೆ. ಇದು ಈ ಹೊತ್ತಿನ ವಿಶೇಷ. ಜೊತೆಯಲ್ಲಿ ಸಮಯ ಸದಾ ನಿಮ್ಮೊಂದಿಗೆ.